ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇಂದು ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಇದ್ದೀವಿ. ಇಲ್ಲಿನ ವಿಶೇಷತೆ ಏನೆಂದರೆ, ಅಮ್ಮನವರ ಮೂಲ ವಿಗ್ರಹವನ್ನು ವರ್ಷಕ್ಕೊಮ್ಮೆ ಭೀಮನಮಸೆ ಎಂದು ಬರುವಂಥ ಭಕ್ತಾದಿಗಳ ಕೈಯಲ್ಲಿ ಅಭಿಷೇಕ ಮಾಡಿಸ್ತಾರೆ. ಅದೇ ಇಲ್ಲಿನ ವಿಶೇಷತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಮೂಲ ವಿಗ್ರಹನ ದರ್ಶನ ಮಾಡ್ಕೊಂಡು ಬರೋಣ. ಬಿಗ್ ಬಾಸ್ ನಂತರ ನಾನು ಬಂದಾಗ ನಾನು ಟಿ ವಿಲೆಲ್ಲ ನೋಡ್ತಾ ಇದ್ದೆ. ಎಷ್ಟೊಂದು ಜನ ಇಲ್ಲಿ ಬಂದು ಎಷ್ಟೊಂದು ಸಮಸ್ಯೆಗಳು ಅವರು ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಪರಿಹಾರ ಸಿಕ್ಕಿದೆ. ಅದನ್ನು ನೋಡಿದ ತಕ್ಷಣ ಹಂಗೆ ಅನ್ನಿಸ್ತು, ಓಕೆ ಈ ಕ್ಷೇತ್ರಕ್ಕೆ ನಾನು ವಿಸಿಟ್ ಮಾಡೋಣ ಅಂತ. ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ, ಒಂದು ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ತು. ಯಾಕಂದರೆ
ಆ ಪಂಚ ಲೋಹದಿಂದ ಆಗಿರುವಂಥ ಮೂರ್ತಿ ಇದು. ಅಲ್ಲಿ ಒಂದು ಎನರ್ಜಿ ಇದೆ, ಆ ದೇವಿ ಶಕ್ತಿ ಅಷ್ಟು ಸ್ಟ್ರಾಂಗ್ ಇದೆ ಅಂತ ನಂಗೆ ಬಿಲೀವ್ ಆಯಿತು. ಇಲ್ಲಿಂದ ಹೋದ್ಮೇಲೆ ನಾನು ಏನು ಅಂದ್ಕೊಂಡಿದ್ದೆ, ಅದು ತುಂಬ ನನಗೆ ಎಷ್ಟೊಂದು ಸಮಸ್ಯೆಗಳಿತ್ತು, ಅದೆಷ್ಟೋ ನಿರಾಳವಾಗಿ ಎಷ್ಟೊಂದು ಕ್ಲಿಯರ್ ಆಯಿತು. ಅದು ನನಗೆ ಅನಿಸಿದೆ ಇಲ್ಲಿ ಬಂದಾದಮೇಲೆ. ಸ್ನೇಹಿತರೆ, ಸಮಯ 2:30 ಆಗಿದೆ. ಈಗ ಅಮ್ಮನವರಿಗೆ ಅಭಿಷೇಕ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 2 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ. ಭಕ್ತಾದಿಗಳ ಸಾಗರವೇ ತುಂಬಿದೆ. ಸರದಿ ಸಾಲಿನಲ್ಲಿ ಭಕ್ತಾದಿಗಳು ಬಂದು ಅಮ್ಮನವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ ನಾನು. ನಮ್ಮ ಹೆಸರು ಚೇತನ್ ಅಂತ, ಹಾಸನ ಡಿಸ್ಟಿಕ್ಕು ಶ್ರವಣಬೆಳಗೊಳದಿಂದ ಬಂದಿರೋದು. ಪ್ರತಿ ವಾರ ಬರ್ತಾಯಿದ್ದೀವಿ, ಭಾನುವಾರದ ಹೊತ್ತು ಬರ್ತಾಯಿದ್ದೀವಿ. ಬಂದಿಲ್ಲಿ ಅಮ್ಮನವ್ರಿಗೆ ಕಾಯಿ ಕಟ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಅಂದ್ಕೊಂಡಿದ್ದ ಕೆಲಸ ಒಂದು 2-3 ಆಗಿದೆ, ಹಂಗಾಗಿ ಬರ್ತಿದ್ದೀವಿ ಸರ್. ನಾವು ಗಡಿನಾಡು ಚಾಮರಾಜನಗರ ತಾಲವಾಡಿಯಿಂದ ಬಂದಿದ್ದೀವಿ. ಇವತ್ತು ಶ್ರಾವಣ ಅಮಾವಾಸ್ಯೆ, ಅದರಿಂದ ದರ್ಶನಕ್ಕೆ ಬಂದಿದ್ದೀವಿ. ಸುಮಾರು ನಾವು ಸಾಯಂಕಾಲ 9 ಗಂಟೆಯಿಂದ ನಿಂತ್ಕೊಂಡಿದ್ದು. ಬೆಳಗಿನ 2 ಗಂಟೆಗೆ ಬೆಳಗಿನ ಜಾವದಲ್ಲಿ ತಾಯಿ ಪೂಜೆ ಆಗುತ್ತೆ. ನಾವು ಒಂದು 9 ಗಂಟೆಯಿಂದ ನಿಂತಿದ್ದೀವಿ. ಈಗ 2 ಗಂಟೆ ಒಂದು 1/4 ಗಂಟೆ ಆಗುತ್ತೆ. ಒಟ್ಟು ಪೂಜೆ ಮಾಡಬೇಕು, ಅದಕ್ಕೋಸ್ಕರ ಬಂದು ನಾವು ಒಂದು 10 ಮೆಂಬರ್ಸ್ ಬಂದಿದ್ದೀವಿ. ಇದು ಅಮಾವಾಸ್ಯೆ ಇವತ್ತಿನ ಸ್ಟಾರ್ಟ್ ಮಾಡಿದ್ದೀವಿ. 7 ವಾರ ಬರಬೇಕು ಅಂತಿದ್ದೀವಿ. ಅಮ್ಮನವ್ರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀವಿ. ನಾವು ಪಾಂಡವಪುರಿಂದ ಬಂದಿರೋದು. 11:30 ಬಂದು 2:30 ಗಂಟೆ ವೇಟ್ ಮಾಡ್ತಾ ಇದ್ದೀವಿ ದೇವಿ ದರ್ಶನಕ್ಕೋಸ್ಕರ. 3 ಜನ ಬಂದಿದ್ದೀವಿ ಕಾರಲ್ಲಿ, ವೇಟ್ ಮಾಡ್ತಾ ಇದ್ದೀವಿ. ದರ್ಶನ ಆಗಿಲ್ಲ ಇನ್ನೂ. ನಾವು ಎರಡನೇ ಟೈಮ್ ಬಂದಿರೋದು. ಹೋದ ವಾರ ಬಂದು ಈ ವಾರ ದೇವಿ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಸರ್, ನಾನು ಶ್ರೀರಂಗಪಟ್ಟಣ. ನಾನು ಬರೋಕ್ಕೆ ಸ್ಟಾರ್ಟ್ ಮಾಡಿ 3 ತಿಂಗಳಾಯಿತು. ನಾನು ಬೇರೆ ಎಲ್ಲ ಬರ್ತಿದ್ರು, ನನಗೂ ಗೊತ್ತಿಲ್ಲ, ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ರಲ್ಲ, ನಾನು ಬಂದೆ. ಪರವಾಗಿಲ್ಲ, ನನಗೂ ಸ್ವಲ್ಪ ಒಳ್ಳೇದಾಗಿದೆ. ಅದಕ್ಕೆ ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ಅಲ್ಲಿಂದ ಬಂದಿದ್ದೀನಿ, ಬರಲೇಬೇಕು ಅಂತ ಬಂದಿದ್ದೀನಿ. ಇಲ್ಲ, ಇದಾದರೆ 7ನೇ ವಾರ. ನಾವು ಬರ್ತಿದ್ದೆ ಫಸ್ಟ್, ಅವ್ರು ಬರ್ತಿರೋದು ಇದೇ ಫಸ್ಟ್ ಟೈಮು. ನಾವು ಬರ್ತಿರೋದು ಪೂಜೆ ಅಂತ ಗೊತ್ತಾಗಿ ಇವತ್ತು ನಾವೇ ಫಸ್ಟ್ ಟೈಮ್ ಬಂದಿರೋದು. ಕಟ್ಟಿದ್ದೀನಿ ಸರ್, ಕಾಯಿ 5 ವಾರ ಕಟ್ಟಿದ್ದೀನಿ. ಇದು 6ನೇ ವಾರ. ಕಾಯಿಯನ್ನು ಕಟ್ಟಂಗಿಲ್ಲ ಇವತ್ತು, ಏನೂ ಇಲ್ಲ, ಮಾಮೂಲಿ ವಿಶೇಷ ಬರೀ ಪೂಜೆ ನೋಡ್ಕೊಂಡು ಹೋಗೋದು ಅಷ್ಟೇ, ದರ್ಶನ. ಹ್ಞೂ ಸರ್, ಆಗಿದೆ, ಸ್ವಲ್ಪ ಆಗಿದೆ. ಆಗಿರೋದಕ್ಕೆ ನಂಬಿಕೆ ಇಟ್ಟು ಅಲ್ಲಿಂದ ಇಲ್ಲಿ ಗಂಟ ಬಂದಿರೋದು. 7 ಸಲ ಬಂದಿದ್ದೀವಿ, 7 ಸಲನೂ ಕಾಯಿ ಕಟ್ಟಿದ್ದೀವಿ. ಮತ್ತು ಒಂದು ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೀವಿ. ಇದು ಭೀಮ್ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ಈಗ ನೈಟ್ ಬಂದಿದ್ದೀವಿ. 9 ಸಲ ಆಯಿತು. ಎಲ್ಲ ಒಳ್ಳೆಯದಾಗಿದೆ, ಈ ತಾಯಿಯಿಂದ ಎಲ್ಲ ಒಳ್ಳೆಯದಾಗಿದೆ. ನಾವು ಬೆಂಗಳೂರಿಂದ ಬಂದಿರೋದು. ಜಾತ್ರಾ ಮಹೋತ್ಸವ ಭೀಮ್ ಅಮಾವಾಸ್ಯೆ ಪ್ರಯುಕ್ತ ಅಮ್ಮನ ದರ್ಶನ ಮಾಡೋಕ್ಕೆ ಅಂತಲೇ ಬಂದಿದ್ವಿ. ಮೊದಲನೇ ದರ್ಶನ, ಫಸ್ಟ್ ಪೂಜೆಗೆ ದರ್ಶನ ಮಾಡಬೇಕು ಅಂತ ನೈಟೇ ಬಂದು ಸ್ಟೇ ಆಗಿದ್ದು. ಇವಾಗ ದರ್ಶನ ಮಾಡಿ ಈಗ ಆಚೆ ಬಂದಿದ್ದೀವಿ. ಮೊನ್ನೆನೇ ಬಂದು ಇಲ್ಲಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡ್ಕೊಂಡು, ಅಮ್ಮನವ್ರ ಸೇವೆ, ಯಾಕೆಂದರೆ ಅಮ್ಮ ನಮ್ಗೆ ಅಷ್ಟು ಚೆನ್ನಾಗಿ ಒಲಿದಾಳೆ. ಹಾಗಾಗಿ ನಾವು ಅವಳ ಸೇವೆ ಮಾಡ್ಕೊಂಡಿದ್ದು, ಇಲ್ಲೇ ಸ್ಟೇ ಆಗಿದ್ದು. ಈಗ ನೈಟ್ ದರ್ಶನ ಮಾಡಿ ಅಮ್ಮನವ್ರಿಗೆ ನಮಸ್ಕಾರ ಹಾಕಿ. ಭೀಮ್ ಅಮಾವಾಸ್ಯೆ ವಿಶೇಷತೆ ಇಲ್ಲಿ ಅಮ್ಮಂಗೆ ಭೀಮ್ ಅಮಾವಾಸ್ಯೆನೇ ವಿಶೇಷ ಇಲ್ಲಿ. ಅದಕ್ಕೆ ಜಾತ್ರಾ ಮಹೋತ್ಸವ ನಡೆಸೋದು. ತುಂಬ ಚೆನ್ನಾಗಿ ಹೊಲ್ದಿದ್ದಾಳೆ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆ ಕುಲದೇವ್ರು. ಹೌದು, ನಾವು ಬೆಂಗಳೂರಿಂದನೇ ಬಂದಿರೋದು. 2 ದಿನದಿಂದ ಇಲ್ಲೇ ಇದ್ದೀವಿ. ಇಲ್ಲೇ ಅಮ್ಮನವ್ರ ಸೇವೆ ಮಾಡಿಕೊಂಡು ಮೊನ್ನೆ ಬಂದಿದ್ದು, ಇಲ್ಲೇ ಇದ್ದೀವಿ. ನೈಟ್ ಇಲ್ಲೇ ಸ್ಟೇ ಆಗಿದ್ದು. ಇವಾಗ ದರ್ಶನ ಎಲ್ಲ ಮುಗೀತು, ಅಭಿಷೇಕ ಎಲ್ಲ ಆಯಿತು, ಬಂದ್ವಿ ಹೊರಗಡೆ. ಸಾಯಂಕಾಲ ತನಕ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಸೇವೆ ಮಾಡಿ ಹೊರಡ್ತೀವಿ ಮನೆಗೆ. ಹೌದು, ತುಂಬ ಆಗಿದೆ. ನಾನು ಅಂದ್ಕೊಂಡಿರೋದು ಪ್ರತಿಯೊಂದು ಆಗಿದೆ, ಏನು ಆಗಿಲ್ಲ ಅನ್ನೋದೇನೂ ಇಲ್ಲ. ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ. ನಾವು ಮೈಸೂರು ಇಲ್ವಾಲ ಹೋಬಳಿ ಅಚ್ಚೇಗೌಡನಹಳ್ಳಿಯಿಂದ ಬಂದಿರೋದು. ಇದು ನಾವು 5ನೇ ಸಲ ಬರ್ತಾ ಇದ್ದೀವಿ. ಇಲ್ಲಿಗೆ ಬಂದಮೇಲೆ ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ತುಂಬ ವೈಬ್ರೇಷನ್ ಇದೆ, ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದೆ. ಎಲ್ಲರೂ ಬಂದು ಏನೇ ಅವ್ರಿಗೆ ಕಷ್ಟಗಳಿದ್ರು ಬಂದರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ. ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ಎಲ್ಲರೂ ಯಾರಿಗಾದ್ರೂ ತುಂಬ ಕಷ್ಟ ಅಂತ ಅನ್ಸಿದ್ರೆ ಒಂದ್ಸಲ ಇಲ್ಲಿಗೆ ಬಂದು ಹೋಗಿ, ಎಲ್ರಿಗೂ ಒಳ್ಳೇದಾಗುತ್ತೆ.
ನಾವು ನೈಟ್ 10 ಗಂಟೆಯಿಂದನೇ ಬಂದು ಕ್ಯೂ ನಿಂತು ತಾಯಿ ದರ್ಶನ ಮಾಡಿ ಅಭಿಷೇಕ ಮಾಡಿದ್ದೀವಿ. ಸೊ ಒಂಥರ ಪಾಸಿಟಿವ್ ವೈಬ್ರೇಷನ್ ಇದೆ. ಎಲ್ಲರೂ ಬನ್ನಿ, ಒಳ್ಳೇದಾಗುತ್ತೆ. ಸ್ನೇಹಿತರೆ, ಸಮಯ ಬಂದು 3:30 ಇವಾಗ. ತಾಯಿ ಅಮ್ಮನವ್ರಿಗೆ ಹಾಲಿನ ಅಭಿಷೇಕ ಮಾಡಿ ಭಕ್ತಾದಿಗಳು ಹೊರಗಡೆ ಬರ್ತಾ ಇರೋದು ಇದು. ಸಮಯ 3:30. ಜನ ಸಾಗರನೇ ಸೇರಿದೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಲು. ಸ್ನೇಹಿತರೆ, ಅಮ್ಮನವರ ಸನ್ನಿಧಿಯಲ್ಲಿ ನಿರಂತರವಾಗಿಯೂ ದಾಸೋಹದ ವ್ಯವಸ್ಥೆ ಇರುತ್ತದೆ. ಬರುವಂಥ ಭಕ್ತಾದಿಗಳು ದಾಸೋಹಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.